ಒಂದಿನ ಕಾಡಲ್ಲಿ ಕೆಲವು ಕಪ್ಪೆಗಳು ತಮ್ಮ ಮನೆಗೆ ಹೋಗ್ತಾ ಇದ್ವು. ಅಷ್ಟರಲ್ಲಿ 2 ಕಪ್ಪೆಗಳು ಒಂದು ಆಳವಾದ ಗುಂಡಿಯಲ್ಲಿ ಬಿದ್ದುಬಿಡುತ್ತೆ. ಎಲ್ಲ ಕಪ್ಪೆಗಳು ಗುಂಡಿಯನ್ನು ನೋಡುತ್ತೆ. ಆ ಗುಂಡಿ ತುಂಬಾ ಆಳವಾಗಿತ್ತು. ಸಡನ್ನಾಗಿ ಎಲ್ಲ ಕಪ್ಪೆಗಳು ಕಿರ್ಸ್ಲಿಕ್ಕೆ ಶುರು ಮಾಡುತ್ತೆ. ಗುಂಡಿ ತುಂಬ ಆಳವಾಗಿದೆ, ನೀವು ಮೇಲೆ ಬರಲಿಕ್ಕಾಗಲ್ಲ, ನಿಮ್ಮ ಎನರ್ಜಿನ ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತೇಳಿ ಕೆಳಗೆ ಬಿದ್ದಿರೋ 2 ಕಪ್ಪೆಗಳಲ್ಲಿ ಒಂದು ಕಪ್ಪೆ ಹೋಪ್ ಕಳ್ಕೊಂಡು ಹಿಂದೆ ಸರ್ಕೊಂಡ್ಬಿಡುತ್ತೆ. ಆದರೆ ಇನ್ನೊಂದು ಕಪ್ಪೆ ಈಸಿಯಾಗಿ ಸೋಲನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇರಲಿಲ್ಲ. ಕಂಟಿನ್ಯೂಸ್ ಆಗಿ ಜಂಪ್ ಮಾಡ್ತಾನೆ ಇತ್ತು. ಮೇಲಿರೋ ಎಲ್ಲ ಕಪ್ಪೆಗಳು ಮತ್ತೆ ಕಿರ್ಸ್ಲಿಕ್ಕೆ ಶುರು ಮಾಡಿತ್ತು. ಗುಂಡಿ ತುಂಬ ಆಳ ಇದೆ, ನಿನ್ನ ಎನರ್ಜಿನ ವೇಸ್ಟ್ ಮಾಡ್ತಾ ಇದೀಯಾ ಅಂತೇಳಿ. ಆದರೆ ಆ ಕಪ್ಪೆ ಜಂಪ್ ಮಾಡ್ತಾನೆ ಗುಂಡಿಯಿಂದ ಹೊರಗೆ ಬಂದ್ಬಿಡ್ತು. ಎಲ್ಲ ಕಪ್ಪೆ ಶಾಕ್ ಆದವು. ಆದರೆ ಲಾಸ್ಟಲ್ಲಿ ಟ್ವಿಸ್ಟ್ ಏನಿತ್ತು ಅಂದರೆ, ಆ ಜಂಪ್ ಮಾಡಿ ಬಂದ ಕಪ್ಪೆಗೆ ಕಿವಿ ಕೇಳ್ತಾ ಇರಲಿಲ್ಲ. ಆ ಕಪ್ಪೆಗೆ ಅನಿಸಿದ್ದೇನು ಅಂದರೆ, ಮೇಲಿರೋ ತನ್ನ ಫ್ರೆಂಡ್ಸ್ ತನಗೆ ಎಂಕರೇಜ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಆ ಕಪ್ಪೆ ಇನ್ನೂ ಸ್ಟ್ರಾಂಗ್ ಆಗ್ತಾನೆ ಹೋಯ್ತು. ಮಾರಲ್ ಆಫ್ ದ ಸ್ಟೋರಿ ಏನು ಅಂದರೆ, ಬೇರೆಯವ್ರ ನೆಗೆಟಿವಿಟಿ ಕೇಳಿ ಡಿಮೋಟಿವೇಟ್ ಆಗೋಕ್ಕೆ ಹೋಗಬೇಡಿ. ನೀವು ಕೂಡ ಅಂಥ ಸಿಚುವೇಶನಲ್ಲಿ ಆ ಕ್ಯೂಡ್ ಕಪ್ಪೆ ಥರ ಆಗಿ ನಿಮ್ಮ ಗೋಲ್ ಮೇಲೆ ಮಾತ್ರ ಫೋಕಸ್ ಮಾಡಿ.